ರಾಹುಲ್ ಗಾಂಧಿ ಮಾತೆತ್ತರ ಈ ಜಿರ್ಲೆ 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 ಅಂತ ಅವ್ರ ಜೊತೆ ಪ್ರತಿಭಟನೆಗೆ ಹೋಗ್ತಾರೆ. ಅದೊಂದು ದೇಶದ್ರೋಹಿ ಸಂಘಟನೆ. ಅಮೆರಿಕದಲ್ಲಿದ್ದ, ಚೈನಾ ಜೊತೆ ಸಂಪರ್ಕ ಇಟ್ಕೊಂಡಿದ್ದಾನೆ, ಪಾಕಿಸ್ತಾನ ಜೊತೆ, ಬಾಂಗ್ಲಾದೇಶ್ ಜೊತೆ, ಎಲ್ಲ ಜೊತೆ ಸಂಪರ್ಕ ಇದೆ. ಅವ್ರ ಜೊತೆ ಕೈ ಜೋಡ್ಸಕ್ಕಾಗ್ತೈತೆ. ಇಲ್ಲಿ ರೈತರು ಬರ ಬಂದಿದೆ, ಅಂಡಮಾನ್ನಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತೀರಾ ಹಸಿರು ಉಳಿಸಿ ಅಂತ. ಇಲ್ಲಿ ಹಸಿರು ಉಳಿಸೋಕ್ಕೆ ಕಾಲುವೆಗಳಿಗೆ ನೀರು ಬಿಡುವಂಥ ಜ್ಞಾನ ಪರಿಜ್ಞಾನ ಹೇಳ್ಬೇಕಾಗಿಲ್ಲ ರಾಹುಲ್ ಗಾಂಧಿಯವರು? ಯಾರಿಗೆ ಗೋಳು ಎಳ್ಗಣಕ್ಕೆ ಕೃಷಿ ಸಚಿವರು ಇಲ್ಲ, ತೋಟಗಾರಿಕೆ ಸಚಿವರಿಲ್ಲ. ಸಮೀಕ್ಷೆ ಮಾಡೋದು ಯಾರು? ಅಧಿಕಾರಿಗಳ ಮೇಲೆ ಬಿಟ್ಟರೆ ಅವರ ಅಧಿಕಾರಿಗಳು ಕೇಳೋರಿಲ್ಲ. ಪಾಪ ಅವರೆಲ್ಲ ಗಾಲ್ಫು ಅದು ಇದರಲ್ಲಿ ಬ್ಯುಸಿ ಇರ್ತಾರೆ ಅಧಿಕಾರಿಗಳು. ಮಂತ್ರಿನೇ ಇಲ್ಲ ಅಂದ್ಮೇಲೆ. ಆಮೇಲೆ ಇನ್ನೊಂದು ಎಷ್ಟು ಹಾಸ್ಯಾಸ್ಪದ ಅಂದರೆ, ರಾಷ್ಟ್ರೀಯ ವಿಪತ್ತು ಘೋಷಣೆ ಮಾಡ್ಬೇಕಂತೆ. ಯಾವ ಮನೆ ಆಳ ಅಡ್ವೈಸ್ ಮಾಡೋದನ್ನೋ ಗೊತ್ತಿಲ್ಲ ಇವ್ರಿಗೆ. ಅಲ್ಲ ರೀ, ಫಸ್ಟ್ ನೀವು ಘೋಷಣೆನೇ ಮಾಡಿಲ್ಲಲ್ಲ. ನೀವು ಫಸ್ಟ್ ತಾನೇ ಘೋಷಣೆ ಮಾಡಬೇಕು. ನೀವೇ ಘೋಷಣೆ ಮಾಡಿಲ್ಲಲ್ಲ ರಾಷ್ಟ್ರೀಯ ವಿಪತ್ತನ್ನ. ಇನ್ನು ಕೇಂದ್ರ ಹೆಂಗ್ ಘೋಷಣೆ ಮಾಡ್ತೈತೆ? ಅದೇನೋ ಕಥೆ ಇಲ್ಲ, ರೋಮ್ ಹತ್ತಿ ಉರಿತಾ ಇದ್ದಾರೆ, ಅದೇನೋ ಪಿಟೀಲ್ ಬಾರಿಸ್ಕೊಂಡು ಕೂತ್ಕೊಂಡಿದ್ರಂತೆ. ಹಂಗೆ ಡೆಲ್ಲಿಯಲ್ಲಿ ಜಿರ್ಲೆ ಜೊತೆ ಪಿಟೀಲ್ ಹೊಡ್ಕೊಂಡು ಕೂತವ್ರೆ ಮುಖ್ಯಮಂತ್ರಿಗಳು. ಮತ್ತೆ ಎಲ್ಲರಿಗೂ ಕುರ್ಚಿ ಬೇಕು. ಕುರ್ಚಿ ಇಲ್ದಿರ ಯಾರು ಇರಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ ಅವರು. ಆ ಪರಿಸ್ಥಿತಿ. ಎಲ್ಲರಿಗೂ ಈಗ ಡೆಲ್ಲಿ ಬೇಕು, ಎಲ್ಲರಿಗೂ ಡೆಲ್ಲಿ ಬೇಕು. ಕರ್ನಾಟಕ ಬೇಡ, ನಮ್ಮ ಹಳ್ಳಿ ಬೇಡ ಇವ್ರಿಗೆ ಯಾರಿಗೂ. ಪ್ರಿಯಾಂಕಾ ಖರ್ಗೆ ಮಾತತ್ರ ಆರ್.ಎಸ್.ಎಸ್ ಲೆಕ್ಕ ಕೊಡಿ. ಪ್ರಿಯಾಂಕಾ ಖರ್ಗೆ ಮಾತತ್ರ ಆರ್.ಎಸ್.ಎಸ್ ಲೆಕ್ಕ ಕೊಡಿ ಅಂತ. ನಾನು ನಿನ್ ಕೇಳ್ತಾ ಇದ್ದೀನಿ, ಗುಲ್ಬರ್ಗದಿಂದ ಗುಳೆ ಹೋದವ್ರ ಲೆಕ್ಕ ಕೊಡಪ್ಪ, ಯಾದಗಿರಿಯಿಂದ ಗುಳೆ ಹೋದವ್ರ ಲೆಕ್ಕ ಕೊಡಪ್ಪ, ಗೋವಾಗೆ ಹೋದವ್ರ ಲೆಕ್ಕ ಕೊಡಪ್ಪ, ಮಹಾರಾಷ್ಟ್ರಕ್ಕೆ ಹೋದವ್ರ ಲೆಕ್ಕ ಕೊಡಪ್ಪ. ಇಡೀ ಕಲ್ಯಾಣ ಕರ್ನಾಟಕದ ಜನ ಆಗಲೇ ಬ್ಯಾಗ್ಗಳು ಎತ್ಕೊಂಡು ಎಲ್ಲ ಗುಳೆ ಹೋಗ್ತಾ ಇದ್ದಾರೆ. ಇದನ್ನ ಪ್ರಿಯಾಂಕಾ ಖರ್ಗೆ ಯಾವಾಗ ಲೆಕ್ಕ ಕೊಡ್ತಾರೆ? ಈ ಹೋಗೋರ್ನ ರಿಜಿಸ್ಟರ್ ಯಾವಾಗ ಮಾಡ್ತಾರೆ? ರಿಜಿಸ್ಟರ್ ಮಾಡಬೇಕು ಅಂತಾರಲ್ಲ ಆರ್.ಎಸ್.ಎಸ್, ರಿಜಿಸ್ಟರ್ ಇಲ್ಲದೆ ಇರೋ ಸಂಸ್ಥೆ ಅಂತಾರಲ್ಲ, ಇದನ್ನ ಯಾವಾಗ ರಿಜಿಸ್ಟರ್ ಮಾಡ್ತೀರಾ ಸಂಸ್ಥೆನ? ಈ ಗುಳೆ ಹೋಗೋರು ಸಂಸ್ಥೆ. ತಾಂಡಗಳೆಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಎಲ್ಲ ಅವಾಗೆ ಖಾಲಿ ಆತಾವ. ತಾಂಡಗಳೆಲ್ಲರೂ ಕೂಡ ಮನೆಯಲ್ಲಿ ಯಾರನ್ನೋ ಒಬ್ಬ ವಯಸ್ಸಾಗಿರೋರ್ನ ಒಬ್ಬರನ್ನೋ ಇಬ್ಬರನ್ನೋ ಬಿಟ್ಬಿಟ್ಟು ಉಳಿದವರೆಲ್ಲ ಯುವಕರು, ಮಧ್ಯಮ ವಯಸ್ಸವರೆಲ್ಲರೂ ಕೂಡ ಯಾದಗಿರಿ ಜಿಲ್ಲೆಯಲ್ಲಿ ತಾಂಡಗಳು ಖಾಲಿ ಆಗ್ತಾ ಇದೆ. ಮತ್ತೆ ವಿದ್ಯುತ್ ಕೊರತೆ ಆಗಲೇ ಶುರುವಾಗಿದೆ. ಬೋರ್ವೆಲ್ಗಳಿಗೆ ಕರೆಂಟ್ ಕೊಡ್ತಾ ಇಲ್ಲ, ಅವಾಗೆ ಕರೆಂಟ್ ಕಟ್. ಕೆರೆಗಳೆಲ್ಲ ಬತ್ತೋಗಿದೆ. 70% ಕೆರೆ, ಕರ್ನಾಟಕದಲ್ಲಿರುವಂಥ 70% ಕೆರೆ ಬಿಲೋ 20%ಗಿಂತ ಕಡಿಮೆ ನೀರಿದೆ. ಸುಮಾರು 5,862 ಕೆರೆ ಪೂರ್ತಿ ಬರದಾಗಿದೆ. 5,862 ಕೆರೆ ಪೂರ್ತಿ ಬರದಾಗ್ಬಿಟ್ಟಿದೆ. ಒಂದು ತೊಟ್ಟು ನೀರಿಲ್ಲ. ಆ ಹಳ್ಳಿಗಳ ಪರಿಸ್ಥಿತಿ ಏನು? ಸರ್ಕಾರಕ್ಕೆ ಜ್ಞಾನ ಇದ್ದಿದ್ರೆ ಮಳೆ ಕೊರತೆ ಆಗುತ್ತೆ ಅಂತ 3 ತಿಂಗಳಿಂದನೇ ಹವಾಮಾನ ಇಲಾಖೆಯವರು ಎಚ್ಚರ ಕೊಟ್ಟಿದ್ರು. ಅವಾಗೇನು ಸರ್ಕಾರ ಕತ್ತೆ ಕಾಯ್ತಾ ಇತ್ತಾ? ಏನು ಕತ್ತೆ ಕಾಯ್ತಾ ಇದ್ದಾರೆ ಸರ್ಕಾರ? ಆಗಲೇ ತಯಾರು ಮಾಡ್ಕೊಬೇಕಾಯ್ತಲ್ಲ. ಏನು ತಯಾರು ಮಾಡಿಲ್ಲ. ನನಗಲ್ತದೆ ಎಲ್ಲ ಖಾಲಿ ಆಗಿರೋದು ಕೆರೆಗಳೆಲ್ಲ, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟಿದೆ.
ಜಲಾಶಯಗಳೆಲ್ಲ ಖಾಲಿಯಾಗಿರೋದು, ಸರ್ಕಾರದ ಖಜಾನೆನೇ ಖಾಲಿ ಆಗ್ಬಿಟ್ಟೈತೆ. ಲೂಟಿ, ಒಂದು ಕಡೆ ಕಸದ ಲೂಟಿ, ಇನ್ನೊಂದು ಕಡೆ ಬಿಡದಿ ಲೂಟಿ, ಇನ್ನೊಂದು ಕಡೆ ಆನೆಕಲ್ಲು ಲೂಟಿ. ಲಿಂಗನಮುಖಿ ಸೂಪ ವರಾಯಿಯಲ್ಲಿ 23% ಮಾತ್ರ ನೀರಿದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅದು ಬಿಲೋ 50%. ಕೃಷ್ಣಾ ಕಣಿವೆಯಲ್ಲಿ 48% ಇರೋದೀಗ. ಇನ್ನು ಪರಮೇಶ್ವರನೇ ಕಾಪಾಡಬೇಕು. ಅವ್ರು ವರದಿ ತಗೊಂಡು ಕೊಟ್ಟು ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜನನೂ ಗೊಳೆ ಹೊರಟೋಗ್ಬಿಟ್ಟಿರ್ತಾರೆ. ಇವ್ರ ವರದಿ ಬರೋ ಅಷ್ಟೊತ್ತಿಗೆ, ಪರಮೇಶ್ವರವರ ಪರಮ ವರದಿ ಬರೋ ಅಷ್ಟೊತ್ತಿಗೆ ಇಡೀ ಉತ್ತರ ಕರ್ನಾಟಕದ ಜನ ಗುಳೆ ಹೊರಟೋಗ್ಬಿಟ್ಟಿರ್ತಾರೆ. ಮಹಾರಾಷ್ಟ್ರ, ಗೋವಾ ಕಡೆ ಎಲ್ಲ ಗುಳೆ. ಈ ವರದಿ ಬರೋದೇ ಅವಾಗ. ಅದನ್ನು ಆಮೇಲೆ ಇವರೆಲ್ಲ ಪುಸ್ತಕ ಪ್ರಿಂಟ್ ಮಾಡಿ, ಬುಕ್ ಒತ್ತಿ, ಅದಕ್ಕೆ ಸೀಲ್ ಹಾಕಿ, ಸೈನ್ ಹಾಕಿ, ಮುಖ್ಯಮಂತ್ರಿಗೆ ಹೋಗಿ ಅದು ಬಂದು ಕೇಂದ್ರ ಸರ್ಕಾರಕ್ಕೆ ಹೋಗೋದು ಯಾವಾಗ? ಅಂದರೆ ನಮ್ಮ ಸರ್ಕಾರ ಇದ್ದಾಗ ಇದೆಲ್ಲ ನೋಡಿ ಕಲಿಬೇಕಾಯಿತು. ನಾವು ಒಂದು ದಿನನೂ ಲೇಟ್ ಮಾಡಿಲ್ಲ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಬರ ಅಂತ ಘೋಷಣೆ ಮಾಡಬೇಕು. ಪ್ರತಿ ತಾಲೂಕಿಗೆ ಕುಡಿಯೋ ನೀರಿರ್ಬೋದು, ಮೇವಿರ್ಬೋದು, ಇವಕ್ಕೆ 20 ಕೋಟಿ ರೂಪಾಯಿ, ಪ್ರತಿ ತಾಲೂಕಿಗೆ 20 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಬೇಕು. 1 ಕೋಟಿ ಬಿಡುಗಡೆ ಮಾಡಿದ್ದಾರೆ. ಅದು ಇನ್ನೂ ಫೈನಾನ್ಸ್ ಅವರು ಬಿಡುಗಡೆ ಮಾಡಿಲ್ಲ. ಇವರೇನೋ ಹೇಳ್ಬಿಟ್ರು ಬಿಡುಗಡೆ ಮಾಡು ಅಂತ. ಕೊಡಬೇಕಲ್ಲ, 234 ಏನೋ ಕೊಡಬೇಕು ತಾಲೂಕುಗಳದು. ಅಷ್ಟು ದುಡ್ಡಿಲ್ಲ ಇವ್ರ ಹತ್ರ, ಬಿಡುಗಡೆ ಮಾಡಿಲ್ಲ. 1 ಕೋಟಿಗೆ ಎಷ್ಟು ಬರ್ತೈತೆ? 10 ಬೋರ್ವೆಲ್ ಬರಲ್ಲ. ಒಂದು ತಾಲೂಕಿಗೆ ಎಷ್ಟು ಹಳ್ಳಿಗಳಿರ್ತೈತೆ? 106 ಹಳ್ಳಿಗಳಿರ್ತೈತೆ ಒಂದೊಂದು ತಾಲೂಕಲ್ಲಿ. ಒಂದು ಹಳ್ಳಿಗೆ ಒಂದು ಬೋರ್ವೆಲ್ ಅಂದ್ರೂ ಕೂಡ ಮಿನಿಮಮ್ 20 ಕೋಟಿ ಬೇಕು. ಮತ್ತೆ ಬರ ಅಂತ ಘೋಷಣೆ ಮಾಡಿ ಶಾಸಕರ ನೇತೃತ್ವದಲ್ಲಿ ಸಮಿತಿ ಮಾಡಬೇಕು. ತಾಲೂಕುಗಳಲ್ಲಿ ಟಾಸ್ಕ್ ಫೋರ್ಸ್ ಆಗಬೇಕು. ಟಾಸ್ಕ್ ಫೋರ್ಸ್ಗೆ ಅಜೆಂಡಾ ಏನು ಅಂತ ಫಿಕ್ಸ್ ಮಾಡಬೇಕು. ಟಾಸ್ಕ್ ಫೋರ್ಸ್ ಮೀಟಿಂಗ್ ಕರಿಬೇಕು. ಇದೆಲ್ಲ ಆದಮೇಲೆ ಇವರು ಬರ ಅಂತ ಘೋಷಣೆ ಮಾಡಿ ಆ MLAಗಳ ನೇತೃತ್ವದ ಸಮಿತಿ ನೇಮಕ ಮಾಡಿ, ಆ ಸಮಿತಿ ಮೀಟಿಂಗ್ ಕರೆದು ಆ ಮೀಟಿಂಗಲ್ಲೇ ಅಪ್ರೂವಲ್ ಮಾಡಬೇಕು, ಎಲ್ಲೆಲ್ಲಿ ಬೋರ್ವೆಲ್ ಹಾಕಬೇಕು. ಇದೆಲ್ಲ ಆಗೋ ಅಷ್ಟೊತ್ತಿಗೆ ಒಂದು 6 ತಿಂಗಳಾಗುತ್ತದೆ.